ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವಿಯಾ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಫ್ರೈಡೇ ಬ್ಲಾಗ್ ಆಗಿರುತ್ತೆ. ನಾನಂತೂ ಸ್ಕೂಲ್ಗೆ ಹೋಗಿ ಬಂದಮೇಲೆ ಬ್ಲಾಗ್ನ ಮಾಡ್ತಾಯಿದ್ದೀನಿ. ಸ್ಕೂಲ್ಗೆ ಹೋಗಿ ಮನೆಗೆ ಬಂದುಬಿಟ್ಟು ಸ್ವಲ್ಪ ಒಂದು 5 ನಿಮಿಷ ಕೂತ್ಕೊಂಡು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಈಗ ಸ್ಟಾರ್ ಮಾರ್ಕೆಟ್ಗೆ ಬಂದೆ. ಫಸ್ಟು ನಮ್ಮ ಮಗುನ ಪಿಕಪ್ ಮಾಡಿಕೊಂಡು ಆಮೇಲೆ ಸ್ಟಾರ್ ಮಾರ್ಕೆಟ್ಗೆ ಬಂದೆ. ನಮಗೆ ನಿಯರ್ ಬೈ ಸ್ಟಾರ್ ಮಾರ್ಕೆಟ್ ಇರೋದು, ಅದಕ್ಕೆ ಇನ್ನು ಸ್ಟಾರ್ ಮಾರ್ಕೆಟ್ಗೆ ಬರ್ತೀವಿ. ಯಾಕಂದರೆ ಫ್ರೂಟ್ಸು ತರಕಾರಿ ಇಲ್ಲೆಲ್ಲ ಸ್ವಲ್ಪ ವರ್ತ್ ಅಂತ ಅನಿಸುತ್ತೆ ಅದಕ್ಕೆ. ಆಮೇಲೆ ದೀಪಾವಳಿಗೆಲ್ಲ ಇವಾಗ ಸ್ವೀಟ್ಸು ಡ್ರೈ ಫ್ರೂಟ್ಸ್ ಎಲ್ಲ ಕೊಡ್ತಾರಲ್ವ ಗಿಫ್ಟಾಗಿ. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ಇದು ಬಾಕ್ಸ್ ಅಂತೂ ರೆಡ್ ಕಲರ್ ಬಾಕ್ಸ್ ಚೆನ್ನಾಗಿದೆ. ಮತ್ತು ಇಲ್ಲೆಲ್ಲ ಕೂಡ ಪ್ಯಾಕಿಂಗ್ಸ್ ಎಲ್ಲ ರೆಡಿಯಾಗಿ ಇಟ್ಟಿದ್ದಾರೆ. ಇದು ನೋಡಿ ಫ್ರೆಂಡ್ಸ್, ಸೂಟ್ ಕೇಸು ಥರ ಇದೆ, ಎಷ್ಟು ಚೆನ್ನಾಗಿದೆ. ಇದ್ರ ಒಳಗಡೆ ಗೋಡಂಬಿ ಮತ್ತು ಇದು ಬಾದಾಮಿ ಎರಡು ಕೂಡ ಇದೆ. ಒಂದು ಚಿಕ್ಕ ಬಾಕ್ಸಲ್ಲಿ ಹಾಕಿಟ್ಟಿದ್ದಾರೆ. ಇದೆಲ್ಲ ಸ್ವಲ್ಪ ಜನ ರಿಟರ್ನ್ ಗಿಫ್ಟ್ಸ್ ಥರ ಕೊಡ್ತಾ ಇರ್ತಾರಲ್ಲ, ಸೊ ಅಂಥವ್ರಿಗೆ ಚೆನ್ನಾಗಿರುತ್ತೆ. ನಾನು ಒಂದು ಸ್ವಲ್ಪ ತರಕಾರಿ ತೊಗೊಂಡೆ ಮತ್ತು ಸ್ವಲ್ಪ ಫ್ರೂಟ್ಸ್ ತೊಗೊಂಡು ಇನ್ನು ಬಿಲ್ ಹಾಕಿಸ್ಕೊಂಡು ಇವಾಗ ಮನೆಗಂತೂ ಬಂದೆ ಫ್ರೆಂಡ್ಸ್. ಇನ್ನು ಇವತ್ತು ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡಿಬಿಟ್ಟು ಇನ್ನು ಎಗ್ ಕರಿ ಚಪಾತಿ ಮಾಡೋಣ ಅಂತ ಎಗ್ಸ್ ತೊಗೊಬಂದು ಒಂದು 5. ಆ ಎಗ್ಸ್ನ ನಾನು ಫಸ್ಟು ಟೆಸ್ಟ್ ಮಾಡಿಬಿಟ್ಟೆ ಬಾಯ್ಲ್ ಮಾಡ್ತೀನಿ. ಈ ಥರ ನೀರಲ್ಲಿ ಹಾಕಿದಾಗ ಅದು ತೇಲ್ಬಾರ್ದು, ಮೇಲಕ್ಕೆ ಬರಬಾರ್ದು, ಫುಲ್ಲು ಕೆಳಗಡೆ ಮುಳುಗೋಗಬೇಕು. ಆವಾಗ ಅದು ಅಂದರೆ ಫ್ರೆಶ್ ಆಗಿದೆ ಎಗ್ಗು ಅಂತ ಹೇಳ್ಬಿಟ್ಟು. ಸೊ ಮೇಲ್ಗಡೆ ತೇಲಿದ್ರೆ ಮಾತ್ರ ಅದು ಫ್ರೆಶ್ ಆಗಿಲ್ಲ ಅಂತ. ಸೊ ದಟ್ ನಾನಂತೂ ಯಾವಾಗ ಎಗ್ಸ್ ತಂದರೂ ಕೂಡ ಚೆಕ್ ಮಾಡೇ ಹಾಕ್ತೀನಿ. ಆ್ಯಂಡ್ ಇವಾಗ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕ್ಬಿಟ್ಟು ಪಾತ್ರೆಯಲ್ಲಿ ಹಾಕಿಟ್ಟಿದ್ದೀನಿ. ಎಗ್ಸ್ನ ಫಸ್ಟ್ ಬಾಯ್ಲ್ ಮಾಡ್ಕೊತೀನಿ. ಆಮೇಲೆ ಮಕ್ಕಳದು ಸ್ಕೂಲ್ಗೆ ಬಾಕ್ಸ್ ಎಲ್ಲ ಹಾಕ್ಕೊಟ್ಟಿರ್ತೀನಲ್ಲ, ಸೊ ಅಂಥ ಲಂಚ್ ಬಾಕ್ಸಸ್ಸು ಮತ್ತು ನನ್ನ ಲಂಚ್ ಬಾಕ್ಸಸ್ಸು ಎಲ್ಲ ಕೂಡ ತೆಗೆದು ಇನ್ನು ಸಿಂಕಿಗೆ ಹಾಕ್ಕೊಂಡ್ಬಿಡ್ತೀನಿ. ಆಮೇಲೆ ಇದು ಒಂದು 2 ಕಟ್ಟು ತರಕಾರಿ ತೊಗೊಬಂದೆ. ಒಂದು ಪಾಲಕ್ ಸೊಪ್ಪು ಮತ್ತು ಒಂದು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪೆಲ್ಲ 6 ರೂಪೀಸ್ ಏನೋ ಇತ್ತು ಒಂದು ಕಟ್ಟು, ಚಿಕ್ಕ ಕಟ್ಟುಗಳು. ಬಟ್ ಇದು ಫ್ರೆಶ್ ಆಗೇ ಇತ್ತು. ಇನ್ನು ಅದಕ್ಕೆ 2 ಕಟ್ ತೊಗೊಂಬಂದೆ. ಎಲ್ಲ ಸೋಸ್ಬಿಟ್ಟು ಕವರ್ಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಪಾಲಕ್ ಸೊಪ್ಪನ್ನಂತೂ ಇರೋದೇ ಸ್ವಲ್ಪ ಕ್ವಾಂಟಿಟಿ ಅಲ್ವಾ, ಇನ್ನು ಪಾಲಕ್ ಚಪಾತಿ ಮಾಡೋಣ ಅಂದ್ಕೊಂಡೆ. ಅದಕ್ಕೆ ನೀಟಾಗಿ 1-2 ಸತಿ ಪಾಲಕ್ ಸೊಪ್ಪನ್ನ ತೊಳ್ಕೊಂಡು ಆಮೇಲೆ ಸ್ವಲ್ಪ ನೀರಿಗೆ ಹಾಕಿ ಉಪ್ಪು ಹಾಕಿ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಒಂದು 5-6 ನಿಮಿಷ ಹಂಗೆ ಬೇಯಿಸ್ಕೊತೀನಿ. ಆಮೇಲೆ ಕಿಚನ್ ಕೌಂಟರ್ ಟಾಪ್ ಅಂತೂ ನಾನು ಅಡುಗೆ ಮಾಡ್ತಾ ಇರಬೇಕಾದ್ರೆ ಅವಾಗೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಅವಾಗ ಏನಂತಂದರೆ ನಮಗೆ ಅಡುಗೆ ಮಾಡೋಕ್ಕೂ ಕೂಡ ತುಂಬ ಇಂಟ್ರೆಸ್ಟ್ ಬರುತ್ತೆ. ಸೊ ಹಂಗೆ ಬಿಟ್ಕೊಂಡು ಆಮೇಲೆ ಲಾಸ್ಟಲ್ಲಿ ನೋಡೋಣ ಬಿಡು ಅಂತ ಅಂದ್ಕೊಂಡ್ರೆ ಆಗೋದಿಲ್ಲ. ಹಾಗೆ ಮತ್ತೆ ಒಂದು 2 ಟೊಮೊಟೊನ ಪೇಸ್ಟ್ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ಇನ್ನೊಂದು ಕಡೆ ಟೀ ಪ್ರಿಪೇರ್ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನು ನೀರಿಗೆ ಸ್ವಲ್ಪ ಟೀ ಪೌಡರ್ ಹಾಕ್ಕೊತಾ ಇದ್ದೀನಿ. ಒಂದು ಕಡೆ ಪಾಲಕ್ ಸೊಪ್ಪು ಬೇಯ್ತಾ ಇದೆ, ಇನ್ನೊಂದು ಕಡೆ ಟೀ ಆಯಿತು. ಸೊ ಇನ್ನು ಒಂದು 2 ಟೊಮೊಟೊನ ಪೇಸ್ಟ್ ಮಾಡಿ ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಂಡು ಅದನ್ನು ತಣ್ಣಗಾದಮೇಲೆ ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳೋಣ. ನನಗಂತೂ ಸ್ಕೂಲಿಂದ ಬಂದಿದ್ದ ತಕ್ಷಣವೇ ಫಸ್ಟು ಟೀ ಪ್ರಿಪೇರ್ ಮಾಡ್ಕೊಂಡು ಟೀ ಕುಡಿಬೇಕು ಫ್ರೆಂಡ್ಸ್. ಯಾರಿಗೆಲ್ಲ ಈ ಥರ ಅಭ್ಯಾಸ ಇದೆಯೋ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡಿ. ನಂತರ ಈವ್ನಿಂಗ್ ಟೈಮು ತುಂಬ ಲವ್ವಿಂದ ಟೀ ಕುಡಿಯೋರು. ಸೊ ನನಗಂತೂ ಕಂಪಲ್ಸರಿ ಇರಲೇಬೇಕು ಫ್ರೆಂಡ್ಸ್. ಮಾರ್ನಿಂಗ್ 1 ಟೈಮ್, ಈವ್ನಿಂಗ್ 1 ಟೈಮ್ ಮತ್ತು ಸ್ಕೂಲಲ್ಲಿ 1 ಟೈಮ್, 3 ಟೈಮ್ಸ್ ಆಗುತ್ತೆ ಫ್ರೆಂಡ್ಸ್. ಸೊ ಯಾರು ನಂತರ 3 ಟೈಮ್ಸ್ 4 ಟೈಮ್ಸ್ ಟೀ ಕುಡಿದಿರೋ ಟೀ ಲವರ್ಸ್ ಕಾಮೆಂಟ್ಸ್ ಮಾಡಿ. ಬಟ್ ಟೀ ಜಾಸ್ತಿ ಕುಡಿಯೋದು ಅಷ್ಟು ಒಳ್ಳೆಯದಲ್ಲ. ನಾನು ಕೂಡ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲೇ ಕುಡಿತೀನಿ. ಇವಾಗ ಇನ್ನು ಚಪಾತಿ ಹಿಟ್ಟು ಕಲಸಿಡೋಣ ಅಂತ ಹೇಳ್ಬಿಟ್ಟು ಇನ್ನು ಚಪಾತಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಮತ್ತು ಚಪಾತಿ ಹಿಟ್ಟಿಗೆ ನಾನು ಸ್ವಲ್ಪ ಸಾಲ್ಟನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ನಾವು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್, ಇದು ಪಾಲಕ್ ಸೊಪ್ಪು, ಆ ಪೇಸ್ಟ್ನ ಕೂಡ ಇದರಲ್ಲಿ ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಹಾಗೆ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇನ್ನು ಅದೇ ನೀರನ್ನ ಕೂಡ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನಾವು ಚಪಾತಿ ಹಿಟ್ಟು ಯಾವ ಥರ ಮಿಕ್ಸ್ ಮಾಡ್ಕೊತೀವೋ ಸಾಫ್ಟಾಗಿ, ಸೊ ಅದೇ ಥರನೇ ಮಿಕ್ಸ್ ಮಾಡ್ಕೋಬೇಕು. ಲಾಸ್ಟಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊತೀನಿ, 1 ಸ್ಪೂನಷ್ಟು, ಅದು ಸಾಫ್ಟ್ನೆಸ್ಗೋಸ್ಕರ. ಸೊ 1 ಸ್ಪೂನ್ ಆಯಿಲ್ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಸಾಫ್ಟಾಗಿ ಈ ಥರ ನಾದ್ಕೊಂಬಿಟ್ಟು ಆಮೇಲೆ ಒಂದು ಲಿಡ್ನ
ಪ್ಲೇಟ್ ಮುಚ್ಚಿಟ್ಬಿಟ್ರೆ ಇನ್ನು ಚೆನ್ನಾಗಿ ನೆಂದ್ಕೊಳ್ಳುತ್ತೆ. ಇವಾಗ ನನ್ನ ಟೀ ಅಂತೂ ರೆಡಿ ಆಯಿತು. ನಾನಂತೂ ಟೀ ಕುಡಿತಾ ಇದ್ದೀನಿ ಹೊರಗಡೆ ಬಂದು. ನನಗಂತೂ ಟೀ ಕಾಫಿ ಕುಡಿಬೇಕಂದ್ರೆ ಸ್ವಲ್ಪ ಕ್ಲೈಮೇಟ್ನ ನೋಡಿ ಎಂಜಾಯ್ ಮಾಡ್ಕೊಂಡು ನಾನು ಟೀ ಕುಡಿಯೋದು ಜಾಸ್ತಿ. ಅಂದರೆ ಹೊರಗಡೆ ಬಂದುಬಿಟ್ಟು ನೇಚರ್ನ ಎಂಜಾಯ್ ಮಾಡ್ಕೊಂಡು ಟೀ ಕುಡಿತೀನಿ. ಹಾಗೆ ಬಂದಿದ್ದೀನಿ. ಸೊ ಬಿಸಿಲು ಇನ್ನೂ ಜಾಸ್ತಿನೇ ಇದೆ. ಇವಾಗ ಚಪಾತಿ ಹಿಟ್ಟಂತೂ ಮಿಕ್ಸ್ ಮಾಡಿಟ್ಟಿದ್ದೀನಿ. ಎಗ್ ಕರಿ ಮಾಡಬೇಕಲ್ಲ. ಇಲ್ಲಿ ನಾನು ಒಂದು 4 ಆನಿಯನ್ಸ್ನ ಸಿಪ್ಪೆ ತೆಗೆದು ಈ ಥರ ಅರ್ಧಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಚಿಪ್ಸ್ ಸ್ಲೈಸರ್ ಇರುತ್ತಲ್ಲ ಫ್ರೆಂಡ್ಸ್, ಇದೊಂದು ತಂದಿಟ್ಕೊಂಡ್ಬಿಟ್ರೆ ಮನೆಗೆ ಆರಾಮಾಗಿ ನಾವು ಎಷ್ಟು ಗಟ್ಟಲೆ ಆನಿಯನ್ಸ್ನ ಈಸಿಯಾಗಿ ಕಟ್ ಮಾಡ್ಕೋಬೋದು. ನೋಡಿ ಈ ಥರ ಚಿಪ್ಸ್ ಸ್ಲೈಸರಲ್ಲಿ ನಾನು ಎಷ್ಟು ಚೆನ್ನಾಗಿ ಚಾಪ್ ಮಾಡಿದ್ದೀನಿ. ವಿತಿನ್ 5 ಮಿನಿಟ್ಸಲ್ಲಿ ನಾನು ಎಲ್ಲನೂ ಅಷ್ಟೊಂದು ಆನಿಯನ್ಸು ಚಾಪ್ ಮಾಡಿದೆ. ಇವಾಗ ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಆಮೇಲೆ ನಾವು ಕಟ್ ಮಾಡಿರೋ ಆನಿಯನ್ಸ್ನ ಹಾಕ್ಕೊಂಡು, ಆನಿಯನ್ಸ್ ಬೇಗ ಫ್ರೈ ಆಗಬೇಕು ಅಂತ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕಮ್ಮಿ ಆಯಿಲಲ್ಲೇ ನಮಗೆ ಆನಿಯನ್ಸು ಚೆನ್ನಾಗಿ ಬೇಗನೆ ಫ್ರೈ ಆಗುತ್ತೆ. ನೋಡಿ ವಿತಿನ್ 2 to 3 ಮಿನಿಟ್ಸಲ್ಲಿ ನಮಗೆ ಆನಿಯನ್ಸ್ ಅನ್ನೋದು ಚೆನ್ನಾಗಿ ಫ್ರೈ ಆಗಿದೆ. ಆನಿಯನ್ಸ್ ಫ್ರೈ ಆದಮೇಲೆ ಇಲ್ಲಿ ನಾನು ಅರ್ಧ ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇಲ್ಲಿ ನಾವು ಒಂದು 2 ಟೊಮೊಟೊನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ನಾನು ಆವಾಗಲೇ, ಆ ಪೇಸ್ಟ್ನ ಇಲ್ಲಿ ಹಾಕ್ತಾ ಇದ್ದೀನಿ. ಸೊ ಟೊಮೊಟೊ ಪ್ಯೂರಿ ಹಾಕ್ತೀನಿ, ಇಲ್ಲ ಅಂತಂದರೆ ಟೊಮೊಟೊ ಬೇಕಿದ್ರೆ ಕಟ್ ಮಾಡಿ ಹಾಕೋಬೋದು. ನಾನು ಟೊಮೊಟೊ ಪ್ಯೂರಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಸ್ಪೈಸಸ್ ಬಂದು ನಾನಿಲ್ಲಿ 1 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು 1 ಟೀ ಸ್ಪೂನಷ್ಟು ಧನಿಯಾ ಪೌಡರ್, ಮನೆಯಲ್ಲೇ ಮಾಡಿರೋದು ಧನಿಯಾ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸೋಯಾ ಸಾಸ್ನ ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಹಾಕ್ಕೊಂಡ್ರೆ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಪರವಾಗಿಲ್ಲ. ಆಮೇಲೆ ಒಂದು 1/4 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಅಂದರೆ ತುಂಬ ಕಮ್ಮಿ ಕ್ವಾಂಟಿಟಿಯಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು 5 ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೀನಿ. ಅದನ್ನು ಅರ್ಧಕ್ಕೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇವಾಗ ಕರಿ ಏನಿದೆಯೋ ಅದನ್ನೆಲ್ಲ ಕೂಡ ಈ ಥರ ಮೊಟ್ಟೆ ಮೇಲ್ಗಡೆ ಹಾಕಿಬಿಟ್ಟು ಫ್ಲೇಮ್ನ ಸಿಮ್ಮಲ್ಲೇ ಇಟ್ಕೊಂಡು ಒಂದು 4 ರಿಂದ 5 ನಿಮಿಷ ಹಂಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಒಂದು 5 ನಿಮಿಷ ಆದಮೇಲೆ ನಾವು ಸ್ಟವ್ ಆಫ್ ಮಾಡಿಕೊಂಡ್ರೆ ಯಮ್ಮಿಯಾಗಿರೋ ಎಗ್ ಕರಿ ಅಂತೂ ರೆಡಿ ಆಗುತ್ತೆ. ರಿಯಲಿ ಆನಿಯನ್ಸಲ್ಲೇ ಮಾಡಿರೋ ಎಗ್ ಕರಿ ಇದು ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇವಾಗ ಇನ್ನು ನಮ್ಮ ಹಸ್ಬೆಂಡ್ ಬಂದರು, ಅವ್ರಿಗೆ ಚಪಾತಿ ಬಿಸಿ ಪಾಲಕ್ ಚಪಾತಿ ಎಗ್ ಕರಿ ಹಾಕ್ಕೊಡ್ತಾ ಇದ್ದೀನಿ. ಈ ರೆಸಿಪಿ ನಾನು ಆಲ್ರೆಡಿ ಅಂದರೆ ಮಂತ್ಲಿ ಒನ್ಸ್ ಆ ಥರ ಮಾಡ್ತಾ ಇರ್ತೀನಿ. ಬಟ್ ತುಂಬಾ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲಂತೂ. ನಮ್ಮ ಹಸ್ಬೆಂಡು ಮಕ್ಕಳಂತೂ ಊಟ ಮಾಡಿದ್ರು. ಇವಾಗ ನಾನು ಬಿಸಿ ಚಪಾತಿ ಮಾಡ್ಕೊಂಡು ನಾನು ತಿನ್ನಬೇಕು. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ, ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್, ಟೇಕ್ ಕೇರ್.